ಪ್ರತಿಯೊಬ್ಬರೂ ಶಿಕ್ಷಕರನ್ನು ತರಗತಿಯಲ್ಲಿ ಮಾತ್ರ ನೋಡುತ್ತಾರೆ. ಆದರೆ ಅವರ ಮನಸ್ಸಿನೊಳಗಿನ ಹೋರಾಟವನ್ನು ನೋಡುವವರು ತುಂಬ ಕಡಿಮೆ. ಪ್ರತಿದಿನ ನಗುತ್ತಾ ಪಾಠ ಹೇಳುವ ಆ ನಗುವಿನ ಹಿಂದೆ ಒತ್ತಡಗಳಿರುತ್ತವೆ, ನೋವುಗಳಿರುತ್ತವೆ, ಮಾತಾಗದ ಕಣ್ಣೀರು ಇರುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ತನ್ನ ಭಾವನೆಗಳನ್ನು ಮರೆತು ತನ್ನ ಕರ್ತವ್ಯವನ್ನು ಮೊದಲಿಗೆ ಇಡುವವನೇ ಶಿಕ್ಷಕ. ಕೆಲವೊಮ್ಮೆ ವಿದ್ಯಾರ್ಥಿಗಳಿಂದ, ಕೆಲವೊಮ್ಮೆ ಪೋಷಕರಿಂದ, ಮತ್ತೊಮ್ಮೆ ಸಹೋದ್ಯೋಗಿಗಳಿಂದಲೂ ನೋವಾಗುತ್ತದೆ. ಆದರೂ ಮರುದಿನ ಮತ್ತೆ ಅದೇ ನಗುವಿನೊಂದಿಗೆ ತರಗತಿಗೆ ಬರುತ್ತಾರೆ. ಪಾಠ ಹೇಳುವುದು ಮಾತ್ರವಲ್ಲ, ಪೇಪರ್ ವರ್ಕ್, ಪರೀಕ್ಷೆಗಳು, ಪೋಷಕರ ನಿರೀಕ್ಷೆಗಳು, ವಿದ್ಯಾರ್ಥಿಗಳ ವಿಭಿನ್ನ ಮನಸ್ಥಿತಿಗಳು, ಇವೆಲ್ಲದರ ಜೊತೆಗೆ ಕೆಲವೊಮ್ಮೆ ಕಿರಿಕ್ ಮಾಡುವ ಸಹೋದ್ಯೋಗಿಗಳನ್ನು ನಿಭಾಯಿಸಬೇಕಾಗುತ್ತದೆ. ಆದರೂ ಮುಖದಲ್ಲಿ ನಗು, ಮನದಲ್ಲಿ ಸಹನೆ, ಮತ್ತೊಂದು ದಿನ, ಮತ್ತೊಂದು ಪಾಠ, ಮತ್ತೊಂದು ಭರವಸೆಯೊಂದಿಗೆ ಶಿಕ್ಷಕರು ಮುಂದುವರಿಯುತ್ತಾರೆ. ಶಿಕ್ಷಕರಾಗುವುದು ಒಂದು ಉದ್ಯೋಗವಲ್ಲ, ಅದು ಒಂದು ಜವಾಬ್ದಾರಿ.